ಒಂದು ಮಂಜನಾಡಿಯಲ್ಲಿ ಗುಡ್ಡ ಕುಸಿತ ಆಗಿದೆ, ಅದು ನಿಜವಾಗಿಯೂ ಪ್ರಾಕೃತಿಕ ವಿಕೋಪ ಅಲ್ಲ, ಅದು ಅವೈಜ್ಞಾನಿಕವಾಗಿ ಅಲ್ಲೊಂದು ರಸ್ತೆ ನಿರ್ಮಾಣ ಮಾಡಿದ ಕಾರಣನೇ ಆಗಿರೋದು. ಇವರು ಹೇಳೋದು ಪ್ರಾಕೃತಿಕ ವಿಕೋಪದಿಂದಾಗಿ ಇವರ ಮನೆಗೆ ಇದು ಬಿದ್ದು ಇವರ ಜೀವ. ಅದಕ್ಕೆ ಪ್ರಾಕೃತಿಕ ವಿಕೋಪದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಇದೆ. ಒಂದು ಕಾಲಿಗೆ 1 ಲಕ್ಷ, 2 ಕಾಲಿಗೆ 2 ಲಕ್ಷ ಮತ್ತು ಮಾವನ ಕಾಲಿಗೆ 1 ಲಕ್ಷ ಸರ್ಕಾರ ಪರಿಹಾರ ಕೊಟ್ಟು ಕೈ ತೊಳ್ಕೊಂಡಿದೆ. ಅವಳ ತಾಯಿ ಕೂಡ ಆರೋಗ್ಯದಿಂದ ಇರುವವರ ಅಲ್ಲ, ಮುಂದೆ ಏನು ಅವಳು ಭಿಕ್ಷೆ ಬೇಡಬೇಕಾ? ಇದನ್ನು ಕೇವಲ ಪ್ರಾಕೃತಿಕ ವಿಕೋಪ ಅಂತ ಹೇಳಿಕೊಂಡು ಕೈ ತೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಸರ್ಕಾರದೂ ಜವಾಬ್ದಾರಿ ಇದೆ. ಸಿಕ್ಕಿದಂಥ ಎಲ್ಲ ಪರಿಹಾರಗಳು ಅವಳ ಆರೋಗ್ಯಕ್ಕೆ, ಅವಳ ತಿಂಗಳಿನ ಖರ್ಚಿಗೆ, ಅವರ ವೈದ್ಯಕೀಯ ವೆಚ್ಚಕ್ಕೆ ಎಲ್ಲ ಪರಿಹಾರ ಸಿಕ್ಕಿದಂಥ ಹಣ ಖರ್ಚಾಗಿದೆ. ಇನ್ನು ಮುಂದೆ ಏನಾದರೂ ಒಂದು ಸರ್ಕಾರ ಮಟ್ಟದಿಂದ ಅವರಿಗೆ ಉದ್ಯೋಗ ದೊರಕಿದರೆ ಅವರವರ ಜೀವನವನ್ನು ಮಾಡಿಕೊಳ್ಬೋದು, ಇಲ್ಲದಿದ್ದರೆ ಅವರು ಖಂಡಿತವಾಗಿಯೂ ಭಿಕ್ಷೆ ಬೇಡಬೇಕು ಅಂತ ಪರಿಸ್ಥಿತಿ ಇದೆ. ಕಳೆದ ಮಳೆಗಾಲಕ್ಕೆ ಅಂದರೆ 30/5/2025 ಒಂದು ನಾಡಿ ಲ್ಯಾಂಡ್ಸ್ಲೈಡ್ ಅಂತ ಭೂಕುಸಿತದ ಎಲ್ಲ ಮಾಧ್ಯಮಗಳಿಗೂ ಇದು ಗೊತ್ತಿದೆ. ಲ್ಯಾಂಡ್ಸ್ಲೈಡ್ ಆಗಿತ್ತು. ಆವಾಗ ಇವರು ನಮ್ಮ ಫ್ರೆಂಡಿನ ತಂಗಿ ಇದು ಗುಡ್ಡ ಕುಸಿತದಿಂದಾಗಿ ಅವರ 2 ಮಕ್ಕಳು ಮತ್ತು ಇವರ ಇದು ಮಾಮಿ ಅಂತ ಹೇಳ್ತಾರಲ್ಲ ಅವರು ಅತ್ತೆ ಮತ್ತು ತೀರಿ ಹೋಗಿದ್ದರು, ಸ್ಪಾಟ್ನಲ್ಲೇ ತೀರಿ ಹೋಗಿದ್ದರು. ಮತ್ತು ಇವರ ಕಾಲು 2 ಕಟ್ಟಾಗಿತ್ತು, ಮತ್ತು ಇವರ ಮಾವಂದೊಂದು ಕಾಲು ಕಟ್ಟಾಗಿತ್ತು. 2 ಮಗು ತೀರಿ ಹೋಗಿದೆ. ಇದರ ಬಗ್ಗೆ ನಾವು ಇವರಿಗೆ ಸರ್ಕಾರಕ್ಕೆ ಅಂದರೆ ಮೊದಲನೇದಾಗಿ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ವಿ. ಅದು ಆ್ಯಕ್ಚುಲಿ ಇವರು ಹೇಳೋದು ಪ್ರಾಕೃತಿಕ ವಿಕೋಪದಿಂದಾಗಿ ಇವರ ಮನೆಗೆ ಇದು ಬಿದ್ದು ಇವರ ಜೀವ. ಅದಕ್ಕೆ ಪ್ರಾಕೃತಿಕ ವಿಕೋಪದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಇದೆ. ಒಂದು ಕಾಲಿಗೆ 1 ಲಕ್ಷ, 2 ಕಾಲಿಗೆ 2 ಲಕ್ಷ ಮತ್ತು ಮಾವನ ಕಾಲಿಗೆ 1 ಲಕ್ಷ ಸರ್ಕಾರ ಪರಿಹಾರ ಕೊಟ್ಟು ಕೈ ತೊಳ್ಕೊಂಡಿದೆ. 2 ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಇವಾಗ ಸುಮ್ಮನಾಗಿದೆ. ಅದಕ್ಕೋಸ್ಕರ ನಾವು ಏನು ಹೇಳಿದೆ, ಯಾಕೆ ಇದು ಪ್ರಾಕೃತಿಕ ವಿಕೋಪ ಅಲ್ಲ, ಆ್ಯಕ್ಚುಲಿ ಇದು ಆಗಿರೋದು ಇಂಜಿನಿಯರ್ಗಳ ನೆಗ್ಲಿಜೆನ್ಸಿನಲ್ಲಿ. ಯಾಕೆಂದರೆ ಇವರ ಮನೆ ಹಿಂದ್ಗಡೆ ಒಂದು ದೊಡ್ಡ 70 ಫೀಟಿದ್ದು ಗುಡ್ಡ ಇದೆ. ಗುಡ್ಡವನ್ನು ಕಡಿದು ಗ್ರಾಮ ಪಂಚಾಯತ್ ಕಡಿದು ರಸ್ತೆ ಮಾಡಲಿಕ್ಕೆ ಅಂತ ಇದು ಮಾಡುವಾಗ ಅವೈಜ್ಞಾನಿಕವಾಗಿ ಮಾಡ್ತಾ ಇರುವಾಗ ಅದು ಕುಸಿದು ಬಿದ್ದಿದ್ದು. ಇದನ್ನು ಪ್ರೂಫ್ ಮಾಡಲಿಕ್ಕೋಸ್ಕರ ನಾವು ದೂರು ಸಲ್ಲಿಸಿದ್ವಿ. ಸರ್ಕಾರ ಮಟ್ಟದಿಂದ ಹಿಡಿದು ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತಕ್ಕೆ ಎಲ್ಲ ನಾವು ದೂರು ಸಲ್ಲಿಸಿದ್ವಿ. ಅದು ಆ್ಯಕ್ಚುಲಿ ಅವರ ದೂರಿನ ಪರಿಣಾಮ ಅವರ ತನಿಖೆ ನಡೆಸುವಾಗ ಒಂದು ಜೂನಿಯರ್ ಇಂಜಿನಿಯರಿಂಗ್ಗಳಿಂದ ಹಿಡಿದು ತನಿಖೆ ನಡೆಸಿ ಎಲ್ಲ ಕಟ್ ಪೇಸ್ಟ್ ಮಾಡಿ ಸರ್ಕಾರ ಮಟ್ಟಕ್ಕೆ ಇದು ಸುಳ್ಳು ರಿಪೋರ್ಟನ್ನು ಸಲ್ಲಿಸಿದ್ರು. ಇದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಹೋಗಿ ಮತ್ತು CS ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳ ಬಗ್ಗೆ ನಾವು ಇದನ್ನು ಪುನಃ ತನಿಖೆ ಮಾಡಬೇಕಂತ ಹೇಳುವಾಗ ಅವರೊಂದು ಕಮಿಟಿ ಮಾಡಿಕೊಂಡು ಒಂದು ಇದು ಮಾಡಿದ್ದಾರೆ, ಕಮಿಟಿ ರಚಿಸಿದ್ದಾರೆ. ಅದರಲ್ಲಿ ತುಂಬ ಲೂಫೋಲ್ಸ್ಗಳು ಕಂಡು ಬಂತು. ಇನ್ನೂ ಅಥೆಂಟಿಕ್ಕಾಗಿ ಇದು ಮಾಡಬೇಕಾದ್ರೆ NITಕೆಯಿಂದ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಇಷ್ಟು ಹಣ ಕಟ್ಟಬೇಕು ಅಂತ ಹೇಳಿ ಬಂದಿದೆ. ಇವಾಗ ಚಾಲ್ತಿ ಹಂತದಲ್ಲಿದೆ. ನಾವು ಮಾನವ ಹಕ್ಕು ಆಯೋಗದಿಂದ ಏನು ಕೇಳ್ತೀವಿ ಅಂದರೆ, ನಾವು ನೋಡಿ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿದೆ. ಈ ಹೆಣ್ಮಗಳಿಗೆ ಯಾರು ಇಲ್ಲ, ಇವತ್ತು ಇರ್ತಾರೆ, ಇವತ್ತು 4 ಮಂದಿ ಇರ್ತಾರೆ, ನಾಳೆ ಯಾರೂ ಇಲ್ಲ. ಜೀವನ ಪರ್ಯಂತ ಏನು ಬೇಕೋ ಅದು ಇಲ್ಲ. ಮನೆಯೆಲ್ಲ ಡೆಸ್ಟ್ರಾಯ್ ಆಗಿದೆ, ಮಕ್ಕಳಿಲ್ಲ, ಯಾರೂ ಇಲ್ಲ. ಇದಕ್ಕೋಸ್ಕರ ಈ ಸರ್ಕಾರನೇ ಮುಂದೆ ನಿಂತ್ಕೊಂಡು ಅವಳಿಗೆ ಏನೂ ಎಲ್ಲ ಬೇಕು. ಇದನ್ನು ಕೇವಲ ಪ್ರಾಕೃತಿಕ ವಿಕೋಪ ಅಂತ ಹೇಳಿಕೊಂಡು ಕೈ ತೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಸರ್ಕಾರದೂ ಜವಾಬ್ದಾರಿ ಇದೆ. ಅದನ್ನು ತಗೊಳ್ಬೇಕು. ಯಾಕಂದರೆ ಈಗಾಗಲೇ ಇದಾಗಿದೆ, ಯಾವುದು 1 ವರ್ಷದ ಹಂತ ಆಗಿದೆ. ಇವಾಗ ಮನೇನು ಗ್ರಾಮ ಪಂಚಾಯತ್ 6 ತಿಂಗಳಿಗೆ ಒಂದು ಮನೆ ಕೊಟ್ಟಿದೆ, ಅದನ್ನು ಬಿಡಬೇಕಂತ ಆಗಿದೆ. ಆದ್ದರಿಂದ ನಾವು ತನಿಖೆ ನಡೆಸಬೇಕು. ಇದರ ಬಗ್ಗೆ ಮಾನ್ಯ ಮಾನವ ಹಕ್ಕು ಆಯೋಗದ ಇವರಿಂದ ಹೇಳೋದಂದರೆ ಮಾನವ ಹಕ್ಕು ಇಲ್ಲಿ ಉಲ್ಲಂಘನೆ ಆಗಿದೆ. ಆದ್ದರಿಂದ ಅವರಿಗೆ ಏನಾದರೂ ಪರಿಹಾರ ಇದು ಮಾಡಬೇಕು. ಮತ್ತೊಂದು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನಂದರೆ ಕೇಳ್ತಿರೋದನ್ನು ನಮ್ಮ ಮಾನ್ಯ ಕಮಿಷನರ್ ಒಳ್ಳೆಯದಿದ್ದಾರೆ. ಅವರು ನಾವು ಫಸ್ಟ್ ದಿವಸದಲ್ಲೇ ಇಲ್ಲಿ ನೆಗ್ಲಿಜೆನ್ಸಿ ಆಗಿದೆ, ಏನು ಈ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ವಹಿಸಬೇಕು ಅಂತ ಪೊಲೀಸ್ ಇದರಲ್ಲೂ ಒಂದು ಇದಿದೆ. BNS ಆ್ಯಕ್ಟ್ನಲ್ಲಿ ಒಂದು ಸೆಕ್ಷನ್ ಇದೆ, 105, 106 ಅಂತೇಳಿ ಒಂದು ಸೆಕ್ಷನ್ ಇದೆ. ಅದು ನೆಗ್ಲಿಜೆನ್ಸಲ್ಲೇ ಯಾರಾದರೂ ಸತ್ತರೆ ಅದರ ಮೇಲೆ ಇಮ್ಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ FIR ಮಾಡಬೇಕು ಅಂತ ಒಂದು ಕಾನೂನಿದೆ. ಆದ್ರೂ ಇಲ್ಲಿ ತನಕ ಇದು ಕೊಟ್ಟ ತಕ್ಷಣ ಅವರು UDR ಅನ್ಯಾಚುರಲ್ ಡೆತ್ತಿನ ಮೇಲೆ ಕೇಸ್ ತನಿಖೆ ನಡೆಸ್ತಾ ಇದ್ದಾರೆ. ಇದೂ ಆದಷ್ಟು ಬೇಗ ಈ ಬಗ್ಗೆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಏನಾದರೂ ಆಗಲಿ, 1 ವರ್ಷ ಈಗಲೇ ಕಳೀತು, ಅವ್ರಿಗೆ ಏನು ಗೊತ್ತಿಲ್ಲ. ಅವರಿಗೆ ಒಂದು ಮಾನವೀಯತೆ ದೃಷ್ಟಿಕೋನದಿಂದ ಅವರ ಮನೆಗೆ ಹೋಗಿ ಆದ್ರೂ ಯಾರೋ ಅಧಿಕಾರಿಗಳು ಅವರ ಮನೆಗೆ ಹೋಗಬೇಕು, ನಿಜವಾಗ್ಲೂ ಅವ್ರಿಗೆ ಏನಾದರೂ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಅಷ್ಟೇ.
ನಮಸ್ತೆ. ನಮಗೆಲ್ರಿಗೂ ತಿಳಿದ ಹಾಗೆ ಮಂಜನಾಡಿ ದುರಂತದ ಬಗ್ಗೆ ಇಡೀ ದೇಶಕ್ಕೆ ಈ ವಿಚಾರ ತಿಳಿದಿದೆ. ಅಶ್ವಿನಿಯ ಒಂದು ಇವತ್ತಿನ ಪರಿಸ್ಥಿತಿ ಬಹಳಷ್ಟು ದಯನೀಯವಾಗಿದೆ. ಹಾಗಾಗಿ ಎಲ್ಲ ಕಡೆ ನಾವು ಪ್ರಯತ್ನ ಪಟ್ಟಿದ್ದೇವೆ, ಜಿಲ್ಲಾಧಿಕಾರಿಯವರ ಹತ್ರ ಕೂಡ ನಾವು ಪ್ರಯತ್ನ ಪಟ್ಟಿದ್ದೇವೆ. ಎಲ್ಲ ಅಧಿಕಾರಿಗಳಿಗೂ ಈ ವಿಷಯದ ಬಗ್ಗೆ ತಿಳಿದಿದೆ. ಈಗ ನಾವು ಕೊನೆಯದಾಗಿ ನಾವೀಗ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಬಳಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ಖುದ್ದಾಗಿ ಅಶ್ವಿನಿಯವರೇ ಅಧ್ಯಕ್ಷರ ಬಳಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ನಮಗೇನು ಅಂತ ಹೇಳಿದರೆ, ಇವತ್ತು ಸರ್ಕಾರದಿಂದ ಏನು ಕಾಲಿಗೆ ಪರಿಹಾರ ದೊರಕಿದೆ, ಮಕ್ಕಳು ಡೆತ್ತಾದಕ್ಕೂ ಪರಿಹಾರ ದೊರಕಿದೆ, ಅವರ ಅತ್ತೆ ಮಾವನಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ನಮಗೀಗ ಅಶ್ವಿನಿಗೆ ಒಂದು ಶಾಶ್ವತ ಪರಿಹಾರ ಸಿಗಬೇಕು. ಯಾಕಂತ ಹೇಳಿದರೆ ಅಲ್ಲಿ ಆ ಒಂದು ಮಂಜನಾಡಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಅದು ನಿಜವಾಗಿಯೂ ಪ್ರಾಕೃತಿಕ ವಿಕೋಪ ಅಲ್ಲ, ಅದು ಅವೈಜ್ಞಾನಿಕವಾಗಿ ಅಲ್ಲೊಂದು ರಸ್ತೆ ನಿರ್ಮಾಣ ಮಾಡಿದ ಕಾರಣವೇ ಆಗಿರೋದು. ಇದು ಪಂಚಾಯತ್ ಮುಖಾಂತರ ನಿರ್ಮಾಣ ಆದಂಥ ರಸ್ತೆ. ಇದರ ಬಗ್ಗೆ ತನಿಖೆ ನಡೆಸಿ ಎಲ್ಲ ಅಧಿಕಾರಿಗಳು ಇವತ್ತು ಸುಳ್ಳು ರಿಪೋರ್ಟ್ಗಳನ್ನೇ ಕೊಟ್ಟಿದ್ದಾರೆ. ಕೊನೆಯದಾಗಿ NITಗೆ ಅವರು ಬಂದು ತನಿಖೆ ನಡೆಸಿದ್ದಾರೆ. ಅದರ ಬಗ್ಗೆ ಇನ್ನೂ ನಮಗೆ ರಿಪೋರ್ಟು ನಮಗೆ ಸಿಗಲಿಲ್ಲ. ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದು ನಮ್ಮ ಅಧ್ಯಕ್ಷರ ಹತ್ರ ಏನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಅಶ್ವಿನಿಗೆ ಇನ್ನು ಮುಂದೆ ಏನು, ಅವಳ ಮುಂದಿನ ಪರಿಸ್ಥಿತಿ ಏನು, ಈಗಷ್ಟೇ ಸಿಕ್ಕಿದಂಥ ಎಲ್ಲ ಪರಿಹಾರಗಳು ಅವಳ ಆರೋಗ್ಯಕ್ಕೆ, ಅವಳ ತಿಂಗಳಿನ ಖರ್ಚಿಗೆ, ಅವರ ವೈದ್ಯಕೀಯ ವೆಚ್ಚಕ್ಕೆ ಎಲ್ಲ ಪರಿಹಾರ ಸಿಕ್ಕಿದಂಥ ಹಣ ಖರ್ಚಾಗಿದೆ. ಇನ್ನು ಮುಂದೆ ಏನು, ಈ ರೀತಿ ಕಾಲು ಕಟ್ಟಾದರೆ ಇನ್ನು ಮುಂದೆ ಮನೆಯಲ್ಲಿ ಅವಳ ತಾಯಿ ಕೂಡ ಆರೋಗ್ಯದಿಂದ ಇರುವವರ ಅಲ್ಲ. ಮುಂದೆ ಏನು ಅವಳು ಭಿಕ್ಷೆ ಬೇಡಬೇಕಾ? ನಮ್ಮದು ಪ್ರಶ್ನೆ ಏನು ಅಂತ ಹೇಳಿದರೆ, ಈ ರೀತಿ ಅನ್ಯಾಯ ಆದರೆ ನಮ್ಮ ಇಲ್ಲಿ ಜನತೆ ಏನು, ಈ ರೀತಿ ಅನ್ಯಾಯ ಆದರೆ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡಬೇಕಾ ಅಂತ ಹೇಳೋದೇ ನಮ್ಮ ಪ್ರಶ್ನೆ. ಆ ಪರಿಸ್ಥಿತಿ ಆಗಬಾರ್ದು ಅಂತ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿ ಏನು ಅಂತ ಹೇಳಿದರೆ, ಇಂತಹ ಕುಟುಂಬಗಳಿಗೆ ಏನಾದರೂ ಒಂದು ಶಾಶ್ವತ ಪರಿಹಾರವನ್ನು ಕೊಡಬೇಕು. ಅನೇಕ ದುಂದು ವೆಚ್ಚಗಳಾಗ್ತದೆ, ಅನೇಕ ರೀತಿಯ ವೆಚ್ಚಗಳಿಗೆ ಸರ್ಕಾರ ಅನುದಾನ ಕೊಡ್ತದೆ, ಎಲ್ಲ ಮಾಡ್ತದೆ. ಇದು ನಿಜವಾಗಿಯೂ ಇಲ್ಲಿ ಮಾನವೀಯತೆ ದೃಷ್ಟಿಯಿಂದ ಅಶ್ವಿನಿ ಅವರಿಗೆ ಶಾಶ್ವತವಾದ ಪರಿಹಾರ ಸಿಗಬೇಕು. ಶಾಶ್ವತ ಪರಿಹಾರ ಅಂತ ಹೇಳಿದರೆ, ಒಂದನೇದಾಗಿ ಅವರಿಗೆ ಏನಾದರೂ ಒಂದು ದೊಡ್ಡ ಮೊತ್ತ ಸಿಗಬೇಕು. ಯಾಕಂದರೆ ಅವರ ಲೈಫ್ ಎಂಡ್ ತನಕ ಅವರಿಗೆ ದುಡಿಲಿಕ್ಕೆ ಅಂತ ಆಗೋದಿಲ್ಲ. ಆದರೆ 2 ಕಾಲಿನ ವ್ಯವಸ್ಥೆ ಆಗಬೇಕು, ಮುಖ್ಯವಾಗಿ ಮನೆಯ ವ್ಯವಸ್ಥೆ ಆಗಬೇಕು. ಯಾಕಂತ ಹೇಳಿದರೆ ಅಲ್ಲಿ ಮನೆ ಕುಸಿದ ಆ ಸ್ಥಳದಲ್ಲಿ ಇನ್ನು ಮನೆ ನಿರ್ಮಾಣ ಮಾಡುವಂಥ ಇದೇ ಇಲ್ಲ. ಹಾಗಾಗಿ ಒಂದು ಮನೆಯ ವ್ಯವಸ್ಥೆ ಆಗಬೇಕು. ಇನ್ನೊಂದು, ಅವರಿಗೆ ಲೈಫ್ ಟೈಮ್ಗೆ ಒಂದು ಜೀವನಾಂಶದ ಮೊತ್ತ ಸಿಗಬೇಕು. ಅದೇ ರೀತಿ ಒಂದು ಉದ್ಯೋಗ ಸಿಗಬೇಕು ಅಂತ ಹೇಳಿ ನಮ್ಮ ಒಂದು ರಿಕ್ವೆಸ್ಟ್. ಯಾಕಂತ ಹೇಳಿದರೆ, ಏನಾದರೂ ಒಂದು ಸರ್ಕಾರ ಮಟ್ಟದಿಂದ ಅವರಿಗೆ ಉದ್ಯೋಗ ದೊರಕಿದರೆ ಅವರವರ ಜೀವನವನ್ನು ಮಾಡಿಕೊಳ್ಬೋದು. ಇಲ್ಲದಿದ್ದರೆ ಅವರು ಖಂಡಿತವಾಗಿಯೂ ಭಿಕ್ಷೆಯೇ ಬಿಡಬೇಕು ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ನಮ್ಮದು ಸರ್ಕಾರದಿಂದ ನಮ್ಮ ಕಳಕಳಿಯ ವಿನಂತಿ. ಅದೇ ರೀತಿ ಅಧಿಕಾರಿಗಳಲ್ಲೂ ನಮ್ಮದೊಂದು ವಿನಂತಿ, ಸರಿಯಾದ ವರದಿಯನ್ನು ಸಲ್ಲಿಸಿ ಅವರಿಗೊಂದು ನ್ಯಾಯ ಸಿಗಬೇಕು. ಹಾಗೆ ಮಾನವ ಹಕ್ಕುಗಳ ಆಯೋಗಕ್ಕೂ ನಮ್ಮದೊಂದು ಮನವಿ ಏನು ಅಂತ ಹೇಳಿದರೆ, ಅಶ್ವಿನಿಗೆ ನ್ಯಾಯ ಸಿಗಬೇಕು. ಈ ರೀತಿ ನ್ಯಾಯ ಸಿಕ್ಕಿದ್ರೆ ಖಂಡಿತವಾಗಿ ಇವತ್ತು ಮಾನವ ಹಕ್ಕುಗಳ ಆಯೋಗಕ್ಕೂ ಒಂದು ಅವರು ನ್ಯಾಯ ಕೊಡಿಸಿದ್ರು ಎನ್ನುವ ಹೆಸರು ಬರ್ತದೆ. ನಾವು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರ್ತೇವೆ ಸರ್. ನನ್ನ ಹೆಸರು ಸುಮಲತಾ ಅಂತ ಹೇಳಿ, ನಾನು ಇವರ ಸಿಸ್ಟರ್.